ಇನ್ನು ನಿನ್ನೆ ಬಿಬಿಎಂಪಿ ಕಚೇರಿಗಳ ಮೇಲೆ ಲೋಕಾಯುಕ್ತ ದಾಳಿಯನ್ನು ನಡೆಸಿತ್ತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ದಾಳಿ ವೇಳೆ ಬಿಬಿಎಂಪಿ ಅಧಿಕಾರಿಗಳ ಕಳ್ಳಾಟ ಕೂಡ ಬೆಳಕಿಗೆ ಬಂದಿತ್ತು. ನಿನ್ನೆ ಬಿಬಿಎಂಪಿ ಕಚೇರಿಗಳ ಮೇಲೆ ಲೋಕಾಯುಕ್ತ ದಾಳಿಯನ್ನು ನಡೆಸಿತ್ತು. ದಾಳಿಯ ಸಂದರ್ಭದಲ್ಲಿ ಬಿಬಿಎಂಪಿ ಅಧಿಕಾರಿಗಳ ಕಳ್ಳಾಟ ಕೂಡ ಬೆಳಕಿಗೆ ಬಂದಿತ್ತು. ತನ್ನ ಮಗನನ್ನ ಕೆಲಸಕ್ಕೆ ಕೂರಿಸಿದ್ರಂತೆ ಕೇಸ್ ವರ್ಕರ್ ಕವಿತಾ. ಕಚೇರಿಯ ಲಾಗಿನ್ ಐಡಿ ಕೊಟ್ಟು ಮಗನನ್ನ ಕೆಲಸಕ್ಕೆ ಕೂರಿಸಿದ್ದದ್ದು. ಮಗ ನವೀನ್ಗೆ ಕರ್ತವ್ಯ ಮಾಡಲಿಕ್ಕೆ ಬಿಟ್ಟಿದ್ರು. ಕವಿತಾ ಅವರು ಮನೆಯಲ್ಲಿದ್ದರು. ಅಲ್ಲದೆ ಅನಧಿಕೃತವಾಗಿ ಗೀತಾ ಎಂಬುವರ ನೇಮಕ ಕೂಡ ಬಯಲಾಗಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಮೂವರ ವಿರುದ್ಧ ಸಿದ್ದಾಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಿಬಿಎಂಪಿ ಕಚೇರಿ ಮುಖ್ಯಸ್ಥರಾದ ಸುಜಾತ, ಕೇಸ್ ವರ್ಕರ್ ಕವಿತಾ ಅವರ ಮಗ ನವೀನ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರುವಂಥದ್ದು. ನಿನ್ನೆ ಅಷ್ಟೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದರು. ಲೋಕಾಯುಕ್ತ ಅಧಿಕಾರಿಗಳು ಬಿಬಿಎಂಪಿ ಕಚೇರಿಗಳ ಮೇಲೆ ಈ ಸಂದರ್ಭದಲ್ಲಿ ಕವಿತಾ ಅನ್ನೋರ ಜಾಗದಲ್ಲಿ ಕವಿತಾ ಅವರ ಮಗ ನವೀನ್ ಕೆಲಸ ಮಾಡ್ತಾ ಇದ್ದದ್ದು ಗೊತ್ತಾಯಿತು. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿದೆ ಮೂವರ ವಿರುದ್ಧ.